ಸ್ನೇಹಿತರೆ, ಧರ್ಮಕ್ಷೇತ್ರಕ್ಕೆ ಸ್ವಾಗತ. ಬೆಂಗಳೂರು ಮತ್ತೆ ಜನರ ಗಮನ ಸೆಳೀತಾ ಇದೆ. ವರ್ಷಕ್ಕೆ ಒಮ್ಮೆ ಬರುವ ಕಡಲೆಕಾಯಿ ಪರೀಕ್ಷೆಗೆ ಬಸವನಗುಡಿ ಸಿದ್ಧ ಆಗಿದೆ. ಈ ವರ್ಷ ನವೆಂಬರ್ 17ರಿಂದ 21ರವರೆಗೆ ಈ ಕಡಲೆಕಾಯಿ ಜಾತ್ರೆ ನಡೆಯುತ್ತೆ. ಮುಜರಾಯಿ ಇಲಾಖೆ ಹಾಗೂ ಬಿಜಿಎ ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ನೆರವೇರಿಸುವುದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿವೆ. ಈ ಬಾರಿ ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆಯನ್ನು ಮಾಡುವುದರ ಜೊತೆಗೆ ಪರೀಕ್ಷೆಯ ಅವಧಿಯನ್ನು ಕೂಡ ಸ್ವಲ್ಪ ವಿಸ್ತರಿಸಲಾಗಿದೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಕಡಲೆಕಾಯಿ ಪರೀಕ್ಷೆ 2 ದಿನಗಳ ಕಾಲ ಮಾತ್ರ ನಡೀತಾ ಇತ್ತು. ಆದರೆ ಈ ವರ್ಷ 5 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಸರ್ಕಾರ ಉದ್ದೇಶಿಸಿದೆ. ಈ ತಿಂಗಳು 17ರಿಂದ 17, 18, 19, 20, 21 ಮೊದಲೆಲ್ಲ 2 ದಿನ ಮಾಡ್ತಾಯಿದ್ರು. ಈ ಸಲ ನಾವು 5 ದಿನ ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀವಿ. 17 ಅಂದರೂ ಕೂಡ 2-3 ದಿವಸಕ್ಕೆ ಮುಂಚೆನೇ ಬಂದುಬಿಡ್ತಾರೆ ವ್ಯಾಪಾರಸ್ಥರು, ಕಡಲೆಕಾಯಿ ವ್ಯಾಪಾರ ಮಾಡೋರು. ಮತ್ತು ನಾವೇನು 4-5 ದಿನ ಅಂದ್ಕೊಳ್ತೀವಿ, ಅದಕ್ಕಿಂತಲೂ ಕೂಡ 3-4 ದಿನ ಜಾಸ್ತಿ ಆಗುತ್ತೆ. ಸುಮಾರು ಒಂದು 8-10 ದಿನ ನಡೆಯುತ್ತೆ ಅಂದ್ಕೊಳ್ಳಿ. ಮತ್ತು ಹಿಂದೆ ಎಲ್ಲ ಕೂಡ ಆ್ಯಕ್ಷನ್ ಮಾಡ್ತಾಯಿದ್ರು ಕಡಲೆಕಾಯಿ ವ್ಯಾಪಾರಿಗಳ ಹತ್ರ ಸುಂಕ ಇದಕ್ಕೆ. ಆಮೇಲೆ ನಾನು ಹೋದ ವರ್ಷ ಅದನ್ನು ರದ್ದು ಮಾಡಿದ್ದೀನಿ. ಸುಂಕ ಇಲ್ಲ, ಉಚಿತವಾಗಿ ಯಾರು ಬೇಕಾದ್ರೂ ಕೂಡ ಬಂದು ವ್ಯಾಪಾರ ಮಾಡ್ಬೋದು. ಮತ್ತು ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ದೀವಿ ಈ ಸಲ. ಯಾಕೆಂದರೆ ಲಕ್ಷಾಂತರ ಜನ ಬರ್ತಾರೆ. ಹೋದ ಸಲ 4-5 ಲಕ್ಷ ಜನ ಬಂದಿದ್ದರು ಅಂತ ಅಂದಾಜು. ಈ ಸಲ ಅದಕ್ಕಿಂತಲೂ ಜಾಸ್ತಿ ಬರ್ಬೋದು. ಬೆಂಗಳೂರಿಗೆ ಹೊಸದಾಗಿ ಬಂದಂಥವರು, ಕಡಲೆಕಾಯಿ ಪರೀಕ್ಷೆ ನೋಡದೇ ಇರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ಬೆಂಗಳೂರಲ್ಲಿ. ಅವರೆಲ್ಲ ಕೂಡ ಬಂದು ಭಾಗವಹಿಸಿ ಮತ್ತು ಕಡಲೆಕಾಯಿ ಪರೀಕ್ಷೆ ನೋಡಿ, ಕಡಲೆಕಾಯಿ ತಿಂದು ದೇವರ ದರ್ಶನ ಮಾಡಿ ಹೋಗ್ಬೋದು. ಇನ್ನು ಈ ಬಾರಿಯ ಕಡಲೆಕಾಯಿ ಪರೀಕ್ಷೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡಲಾಗಿದೆ. ಪ್ರತಿ ವರ್ಷ ಪರೀಕ್ಷೆಯಲ್ಲಿ ಕಡಲೆಕಾಯಿ ಮಾರಾಟ ಮಾಡೋ ವ್ಯಾಪಾರಿಗಳಿಂದ ಸುಂಕ ವಸೂಲಿಗೆ ಟೆಂಡರ್ ಅನ್ನು ಕರೆಯಲಾಗ್ತಾ ಇತ್ತು. ಆದರೆ ಈ ಬಾರಿ ಯಾವ ಸುಂಕಗಳು ಇಲ್ಲದಂತೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಜೊತೆಗೆ ಪ್ಲಾಸ್ಟಿಕ್ ಮುಕ್ತಗೊಳಿಸುವ ಉದ್ದೇಶದಿಂದ ಪೇಪರ್ ಬ್ಯಾಗ್ ಹಾಗೂ ಬಟ್ಟೆ ಬ್ಯಾಗ್ಗಳನ್ನು ಬಳಸುವುದಕ್ಕೆ ಉತ್ತೇಜಿಸುವ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಹಾಗೆ ಪರೀಕ್ಷೆಯನ್ನು ಮತ್ತಷ್ಟು ಸುಂದರಗೊಳಿಸುವ ನಿಟ್ಟಲ್ಲಿ ದೀಪಾಲಂಕಾರವನ್ನು ಹೆಚ್ಚು ಮಾಡಲಾಗ್ತಾ ಇದೆ. ಈ ಬಗ್ಗೆ ಮುಜರಾಯಿ ಹಾಗೂ ಸಾರಿಗೆ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿ ಅವರು ವಿಶೇಷ ಮುತುವರ್ಜಿಯನ್ನು ವಹಿಸಿದ್ದಾರೆ. ಈ ಕಡಲೆಕಾಯಿ ಜಾತ್ರೆಯನ್ನ ನವೆಂಬರ್ 16ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರಾದ ರಾಮಲಿಂಗಾರೆಡ್ಡಿ, ಸಂಸದರು ಹಾಗೂ ಶಾಸಕರ ಜೊತೆಗೂಡಿ ಪಂಚಬಸವಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ನವೆಂಬರ್ 17ರಿಂದ ಪೂರ್ಣ ಪ್ರಮಾಣದಲ್ಲಿ ಪರೀಕ್ಷೆ ಆರಂಭ ಆಗುತ್ತೆ ಮತ್ತು ಅದು ನವೆಂಬರ್ 21ರವರೆಗೆ ಮುಂದುವರಿಯುತ್ತೆ. ಬಂಧುಗಳೇ, ಹೇಗೆ ಬೆಂಗಳೂರಿನ ಕರಗಕ್ಕೆ ವಿಶ್ವಮಾನ್ಯತೆ ಇದೆಯೋ ಅದೇ ಥರ ಈ ಬಸವನಗುಡಿಯ ಕಡಲೆಕಾಯಿ ಪರೀಕ್ಷೆಗೆ ಕೂಡ 100 ವರ್ಷಗಳ ಇತಿಹಾಸ ಇದೆ. ಇಲ್ಲಿನ ದಂತಕಥೆಯೊಂದರ ಪ್ರಕಾರ ಈಗ ಬಸವನಗುಡಿ ಅಂತ ಕರೆಸಿಕೊಳ್ಳುವ ಈ ಪ್ರದೇಶದಲ್ಲಿ ಶತಮಾನಗಳ ಹಿಂದೆ ಮಾವಳ್ಳಿ, ಕನಕನಪಾಳ್ಯ, ಗವಿಪುರಂ ಗುಟ್ಟಳ್ಳಿ, ಸುಂಕೇನಹಳ್ಳಿ ಇಲ್ಲೆಲ್ಲ ಯಥೇಚ್ಛವಾಗಿ ನೆಲಗಡಲೆಯನ್ನು ಬೆಳೀತಾ ಇದ್ರು. ಅವತ್ತಿಗೆ ಫಸಲು ಇನ್ನೇನು ಕೈಗೆ ಬರಬೇಕು ಅನ್ನೋ ಹೊತ್ತಿಗೆ ಒಂದು ಬಸವ ಹೊಲಗಳಿಗೆ ನುಗ್ಗಿ ಬೆಳೆಯನ್ನೆಲ್ಲ ತಿಂದು ಹಾಕ್ತಾ ಇತ್ತಂತೆ. ಪ್ರತಿ ಹುಣ್ಣಿಮೆಯ ದಿನವೂ ಹೊಲಗಳಿಗೆ ನುಗ್ತಾ ಇದ್ದ ಆ ಬಸವನನ್ನ ತಡಿಬೇಕು, ಹಿಡಿಬೇಕು ಅಂತ ರೈತರಲ್ಲಿ ಕಾದು ಕೂತರು. ಅವತ್ತು ಹುಣ್ಣಿಮೆ ಬಸವ ಶೇಂಗಾ ಹೊಲಕ್ಕೆ ಬಂದ. ಇನ್ನೇನು ರೈತರವನನ್ನ ಹಿಡಿಬೇಕು ಅಷ್ಟರಲ್ಲಿ ಅಲ್ಲಿಂದ ತಪ್ಪಿಸ್ಕೊಂಡು ಓಡಿದ ಆ ಬಸವ ಅಲ್ಲೇ ಗುಡ್ಡ ಏರ್ದ. ರೈತರು ಕೂಡ ಬಸವನನ್ನ ಹಿಂಬಾಲಿಸಿ ಅಲ್ಲಿಗೆ ಹೋದ್ರು. ಆದರೆ ಅಲ್ಲವರಿಗೊಂದು ದೊಡ್ಡ ಆಶ್ಚರ್ಯ ಕಾದಿತ್ತು. ಆ ರೈತರ ಕಣ್ಣೆದರೆ ಗುಡ್ಡ ಏರಿದ್ದ ಬಸವ ಅಲ್ಲೆಲ್ಲೂ ಅವರ ಕಣ್ಣಿಗೆ ಕಾಣಲೇ ಇಲ್ಲ. ಅವನು ಕಣ್ಮರೆ ಆಗಿದ್ದ. ಈ ಘಟನೆಯ ನಂತರ ಸಾಕಷ್ಟು ವರ್ಷಗಳ ಕಾಲ ಆ ಭಾಗದಲ್ಲಿ ಮಳೆ ಆಗಲಿಲ್ಲ. ಬರದಿಂದ ತತ್ತರಿಸಿದ ರೈತರು ತಮ್ಮಿಂದ ಏನೋ ತಪ್ಪಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರು. ಆಗಲೇ ರೈತ ಮುಖಂಡನ ಕನಸಲ್ಲಿ ಆ ಬಸವ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತು. ಅಲ್ಲಿಗೆ ಬಸವನ ಮೇಲೆ ಹಲ್ಲೆ ಮಾಡಿ ಅದನ್ನು ಓಡಿಸಿದ ಪರಿಣಾಮ ಇದು ಅನ್ನೋದನ್ನು ರೈತರು ಅರ್ಥ ಮಾಡಿಕೊಂಡ್ರು. ಆ ಗುಡ್ಡದ ಮೇಲೆ ಅಂದರೆ ಬಸವ ಕಣ್ಮರೆಯಾದ ಸ್ಥಳದಲ್ಲಿ ಪ್ರಾಯಶ್ಚಿತ್ತದ ರೂಪದಲ್ಲಿ ಒಂದು ಕಲ್ಲಿನ ಬಸವನನ್ನು ಪ್ರಾರ್ಥಿಸಿ ಅದಕ್ಕೆ ಪೂಜೆ ಸಲ್ಲಿಸೋದಕ್ಕೆ ನಿಂತರು. ಶೇಂಗಾ ತಿನ್ನೋದಕ್ಕೆ ಪ್ರತಿ ಹುಣ್ಣಿಮೆಯ ದಿನ ಬರ್ತಾ ಇದ್ದ ಬಸವನ ನೆನಪಲ್ಲಿ ಆ ಕಲ್ಲಿನ ಬಸವನಿಗೆ ಕಡಲೆಕಾಯಿಯ ಅಭಿಷೇಕ ಶುರುವಾಯಿತು. ಆ ಬಳಿಕ ಆ ಭಾಗದ ರೈತರ ಹೊಲಗಳು ಮತ್ತೆ ಫಸಲು ತುಂಬಿ ನಳನಳಿಸೋದಕ್ಕೆ ಶುರು ಮಾಡಿದ್ವು. ರೈತರ ಮನೆಯಲ್ಲಿ ಸಮೃದ್ಧಿ, ಮುಖದಲ್ಲಿ ಸಂತೋಷ ಕಾಣಿಸ್ಕೊಳ್ತು. ಹೀಗೆ ಶುರುವಾದ ಆಚರಣೆ ಇವತ್ತಿಗೂ ಕೂಡ ಮುಂದುವರೆಕೊಂಡು ಬಂದಿದೆ. ಪ್ರತಿ ವರ್ಷ ಕಾರ್ತಿಕ ಮಾಸದ ಕೊನೆಯ ಸೋಮವಾರದಂದು ಬಸವಣ್ಣನಿಗೆ ಕಡಲೆಕಾಯಿ ನೈವೇದ್ಯ ಮಾಡಿ ಜಾತ್ರೆ ಮಾಡೋದಕ್ಕೆ ಜನ ಶುರು ಮಾಡಿದ್ದಾರೆ. ಗಾಡಿಗಳಲ್ಲಿ ಕಡಲೆಕಾಯಿ ತಂದು ದೇವಾಲಯದ ಸುತ್ತಮುತ್ತ ಇಟ್ಟು ಜನರಿಗೆ ಹಂಚುವ ಕೆಲಸವನ್ನು ಹಿಂದೆಲ್ಲ ಮಾಡ್ತಾ ಇದ್ರು. ಕಾಲಕ್ರಮೇಣ ಅದು ಕಡಲೆಕಾಯಿ ಪರೀಕ್ಷೆಯ ರೂಪವನ್ನು ಪಡ್ಕೊಳ್ತು. ಬೆಂಗಳೂರು ಬೆಳೆದ ಹಾಗೆ ಈ ಪರೀಕ್ಷೆ ಬೆಂಗಳೂರಿನ ಸಾಂಪ್ರದಾಯಿಕ ಆಚರಣೆಗಳ ಪೈಕಿ ಒಂದು ಅನ್ನಿಸ್ಕೊಳ್ತು.
ಇನ್ನು 15ನೇ ಶತಮಾನದಲ್ಲಿ ಬೆಂಗಳೂರನ್ನ ಆಳಿದ್ದ ಕೆಂಪೇಗೌಡರು ಇಲ್ಲಿ ಬಸವಣ್ಣನಿಗೆ ದೇವಾಲಯವನ್ನ ನಿರ್ಮಾಣ ಮಾಡಿದರು. ಪುರಾತನ ಗಂಗಾಧರೇಶ್ವರ ದೇವಾಲಯದ ಜೀರ್ಣೋದ್ಧಾರ ಕೂಡ ಕೆಂಪೇಗೌಡರ ಕಾಲದಲ್ಲೇ ಆಯಿತು. ಈ ದೇವಾಲಯಗಳು ಕೂಡ ಸಾಂಪ್ರದಾಯಿಕ ಪರಿಷೆಗೆ ಧಾರ್ಮಿಕ ಮಹತ್ವವನ್ನು ಕೊಟ್ಟವು. ಇವತ್ತು ಇಲ್ಲಿಗೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಮಾಗಡಿ, ರಾಮನಗರ ಮಾತ್ರ ಅಲ್ಲ, ತಮಿಳುನಾಡಿನಿಂದ ಕೂಡ ನೂರಾರು ಜನ ಕಡಲೆಕಾಯಿಯನ್ನು ತರ್ತಾರೆ. ಈ ಪರಿಷೆ ರೈತರು ಹಾಗೂ ನಗರ ವಾಸಿಗಳ ನಡುವೆ ಒಂದು ಸಾಂಪ್ರದಾಯಿಕ ಸೇತುವೆಯಂತೆ ಕೂಡ ಕೆಲಸ ಮಾಡ್ತಾ ಇದೆ. ಇನ್ನು ಈ ಪರಿಷೆ ನಡೆಯುವ ಬಸವನಗುಡಿ ಬಗ್ಗೆ ಕೂಡ ನಿಮಗೆ ಹೇಳಬೇಕು. ಈ ಬಸವನಗುಡಿ ಪ್ರದೇಶವನ್ನು ನಿರ್ಮಾಣ ಮಾಡೋದಕ್ಕೆ ಕಾರಣ ಆಗಿದ್ದು 1898ರಲ್ಲಿ ಬೆಂಗಳೂರಲ್ಲಿ ಕಾಣಿಸ್ಕೊಂಡ ಪ್ಲೇಗ್ ಮಹಾಮಾರಿ. ಅವತ್ತು ಕಂಟೋನ್ಮೆಂಟ್ ಹಾಗೂ ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪ್ಲೇಗ್ನ ಕಾರಣದಿಂದ ಸುಮಾರು 6,000ಕ್ಕೂ ಹೆಚ್ಚು ಮಂದಿ ಬಲಿಯಾದರು. ಹೀಗಾಗಿ ಅವತ್ತಿನ ಮೈಸೂರು ಸರ್ಕಾರ ಹಾಗೂ ಬ್ರಿಟಿಷರು ಸೇರಿ ಮಲ್ಲೇಶ್ವರಂಗೆ ಪರ್ಯಾಯವಾಗಿ ಬೆಂಗಳೂರಿನ ಮತ್ತೊಂದು ಬದಿಯಲ್ಲಿ ಒಂದು ವ್ಯವಸ್ಥಿತ ನಗರವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾದರು. ಆಗ ಅವರನ್ನು ಆಕರ್ಷಿಸಿದ್ದು ಈ ಬಸವನಗುಡಿ ಪ್ರದೇಶ. ಇಲ್ಲಿ ಅವತ್ತಿಗಾಗಲೇ ಬಸವಣ್ಣನ ಗುಡಿ ಇತ್ತು. ಹೀಗಾಗಿ ಇದಕ್ಕೆ ಬಸವನಗುಡಿ ಅನ್ನುವ ಹೆಸರನ್ನೇ ಕೊಡಲಾಯಿತು. ಹೀಗೆ ಹುಟ್ಟಿದ್ದು ಇವತ್ತು ನಾವು ನೋಡ್ತಾ ಇರುವ ಬಸವನಗುಡಿ. ಬಸವನಗುಡಿ ಇವತ್ತು ನಾನಾ ಕಾರಣಗಳಿಗೆ ಬೆಂಗಳೂರಿನ ಹೆಮ್ಮೆ ಅನ್ನಿಸಿಕೊಳ್ಳುತ್ತಾ ಇದೆ. ಅದರಲ್ಲಿ ಒಂದು ಈ ಕಡಲೆಕಾಯಿ ಪರಿಷೆ. ನೂರಾರು ವರ್ಷಗಳಿಂದ ಆಚರಿಸಲಾಗ್ತಾ ಇರೋ ಈ ಐತಿಹಾಸಿಕ ಮತ್ತು ಸಾಂಪ್ರದಾಯಿಕ ಕಡಲೆಕಾಯಿ ಪರಿಷೆ ನವೆಂಬರ್ 16ರಂದು ಉದ್ಘಾಟನೆಯಾಗಿ 17ರಿಂದ ಪೂರ್ಣ ಪ್ರಮಾಣದಲ್ಲಿ ಶುರುವಾಗುತ್ತೆ. ಬಸವನಗುಡಿಯ ಈ ಮಹತ್ವದ ಪರಿಷೆಗೆ ನೀವು ಕೂಡ ಬನ್ನಿ, ನಿಮ್ಮವರನ್ನೂ ಕರೆತನ್ನಿ. ಈ ಬಾರಿ ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರಿಷೆಗೆ ಪಣ ತೊಡಲಾಗಿದೆ. ನೀವು ಕೂಡ ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಿ, ಪ್ಲಾಸ್ಟಿಕ್ ಬಳಸದಿರುವ ಪ್ರತಿಜ್ಞೆಯನ್ನು ಕೂಡ ಮಾಡಿ. ಎಲ್ಲರೂ ಕೂಡ ಬನ್ನಿ, ಭಾಗವಹಿಸಿ, ಕಡಲೆಕಾಯಿ ತಗೊಳ್ಳಿ, ತಿನ್ನಿ, ಮತ್ತು ಅದೇ ರೀತಿ ದೇವರ ದರ್ಶನ ಕೂಡ ಮಾಡ್ಕೊಂಡು ಹೋಗಿ ಅಂತ ಮನವಿ ಮಾಡ್ತೀನಿ.